ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಭಾರತದಲ್ಲಿ 21 ವರ್ಷ ಕಾಲ ಸೇವೆ ಸಲ್ಲಿಸಿ ಈ ವೀರ ಯೋಧ ತಾಯಿನಾಡಿಗೆ ಆಗಮನ. ಈ ವೀರ ಯೋಧನಿಗೆ ಭವ್ಯ ಸ್ವಾಗತ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ದೇವಪ್ಪ ಜೋಗೇನ್ ಇವರು ಭಾರತ ಸೇನೆಯಲ್ಲಿ 21 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ದೇವಪ್ಪ ಜೋಗೇನ್ ಇವರು ಮರಳಿ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಈ ನಿವೃತ್ತಿ ವೀರ ವೇದನನ್ನ ತಿಮ್ಮಾಪುರ ಗ್ರಾಮಸ್ಥರು ಹಾಗೂ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದಿಂದ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು. ದೇವಪ್ಪ ಜೋಗೇನ್ ಇವರನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮತ್ತು ಮಾಜಿ ಸೈನಿಕರು ಹಾಗೂ ಡೊಳ್ಳಿನ ಮೇಳದೊಂದಿಗೆ ಸಂಚರಿಸುವ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಆರತಿ ಬೆಳಗಿ ಹೂ ಮಳೆ ಸುರಿದರು. ನಂತರ ಮಾರುತೇಶ್ವರ ದೇವಸ್ಥಾನಕ್ಕೆ ತಲುಪಿದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಬಾಳಪ್ಪ ಗಂಗರಾತ್ರಿ, ಶರಣಪ್ಪ ಜೋಗೇನ್ ರೈತ ಸಂಘದ ವತಿಯಿಂದ ಇವರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಬಸಲಿಂಗಪ್ಪ ಮುಂಡರಗಿ ಇವರ ನೇತೃತ್ವದಲ್ಲಿ ಎಲ್ಲಾ ನಿವೃತ್ತ ಸೈನಿಕರು ಸೇರಿ ದೇವಪ್ಪ ಜೋಗೇನ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೆವಿಎಸ್ಆರ್ ಕಾಲೇಜಿನ ಉಪನ್ಯಾಸಕರಾದ ಶಾಂತಕುಮಾರ್ ಮಲ್ಲಾಪುರ್, ಮಂಜುನಾಥ್ ತಳವಾರ್, ಬಾಳಪ್ಪ ಜೋಗೇನ್, ನಿಂಗಪ್ಪ ಹಂಚಿನಾಳ್, ಮಾರುತಿ ಲಕ್ಕುಂಡಿ, ಅಲಿಸಾಬ್ ನದಾಬ್ ಹಾಗೂ ಕುಟುಂಬಸ್ಥರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಇನ್ನಿತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಅಂತಪ್ಪ ಕೋಳೂರ್, ಗದಗ ನ್ಯೂಸ್. ಗ್ರಾಮದ ಎಲ್ಲ ಸಮಸ್ತ ಗುರುಹಿರಿಯರು ಹಾಗೂ ಪಂಚಾಯತಿಯ ಸರ್ವ ಸದಸ್ಯರು ಹಾಗೂ ಶಾಲಾ ಕಾಲೇಜಿನ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ತಾಯ್ನಾಡಿಗೆ ಆಗಿರತಕ್ಕಂಥ ಸೈನಿಕರಿಗೆ ಪೂರ್ವಕ ಸ್ವಾಗತವನ್ನು ಕೊಡಲಾಗಿದೆ. ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ, ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ, ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ. ಸಿಂಗಲ್ ಸಿಂಗಲ್ ಗೆಲ್ಲಲು ಸ್ಟಾರ್, ಇಂಡಿಯನ್ ಆರ್ಮಿ ಸೂಪರ್ ಸ್ಟಾರ್. ಸಿಂಗಲ್ ಸಿಂಗಲ್ ಗೆಲ್ಲಲು ಸ್ಟಾರ್, ಇಂಡಿಯನ್ ಆರ್ಮಿ ಸೂಪರ್ ಸ್ಟಾರ್. ಸಿಂಗಲ್ ಸಿಂಗಲ್ ಗೆಲ್ಲಲು ಸ್ಟಾರ್, ಇಂಡಿಯನ್ ಆರ್ಮಿ ಸೂಪರ್ ಸ್ಟಾರ್. ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ, ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ. ಅವತಾರ ದೇವಪ್ಪ ಜೋಗಿನವರಿಗೆ, ಅವತಾರ ದೇವಪ್ಪ ಜೋಗಿನವರಿಗೆ. ಭಾರತ ಮಾತೆ ಹೆಮ್ಮೆಯ ಪುತ್ರನಿಗೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪಾದಾರವಿಂದಗಳಲ್ಲಿ ಕೊಡಮಾಟು. ಇವತ್ತಿನ ಈ ಭಾರತೀಯ ಸೇನೆಯಲ್ಲಿ 21 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿರತಕ್ಕಂಥ ತಿಮ್ಮಾಪುರ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಅವತಾರ ದೇವಪ್ಪ ಜೋಗೇನ್ ಇವರ ಸ್ವಾಗತ ಕಾರ್ಯಕ್ರಮದ ಈ ಶುಭ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಅವತಾರ ದೇವಪ್ಪ ಜೋಗೇನ್ ಹಾಗೂ ಅವರ ಧರ್ಮಪತ್ನಿಯವರೇ ಮತ್ತು ಈ ಒಂದು ಕಾರ್ಯಕ್ರಮದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಶೋಭೆಯನ್ನು ತಂದುಕೊಟ್ಟಿರ್ತದ ಗ್ರಾಮದ ಪ್ರಮುಖರಾಗಿರ್ತಕ್ಕಂಥ ಯಲ್ಲಪ್ಪ ಬಾಬ್ರಿಯವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರನಿದೆ ಎಲ್ಲ ಹಿರಿಯರೇ ಹಾಗೂ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರೇ ಮತ್ತು ಪಂಚಾಯತಿ ಸಿಬ್ಬಂದಿಯವರೇ ಮತ್ತು ಜೋಗೇನ್ ಬಂಧು ಬಳಗದವರಿಗೆ ಮತ್ತು ಮುದ್ದು ವಿದ್ಯಾರ್ಥಿನಿಯರೇ, ನಿಜವಾಗಲೂ ಇವತ್ತಿನ ದಿವಸ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಒಬ್ಬ ಸೈನಿಕ ತನ್ನ 21 ವರ್ಷಗಳ ಕಾಲ ಭಾರತ ಮಾತಿಗೆ ತನ್ನ ಯೌವನವನ್ನೇ ಮುಡಿಪಾಗಿಟ್ಟು ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟು ದಿವಸ ಪುನರ್ಜನ್ಮ ಪಡೆದುಕೊಂಡು ತನ್ನ ತಾಯ್ನಾಡಿಗೆ ಆಗಮಿಸೋದಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಒಂದು 2 ದಿನ ಇರ್ಬೋದು, 3 ದಿನ ಇರ್ಬೋದು, 4 ದಿನ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗಲ್ಲ. ವಾಪಸ್ ತನ್ನ ಮನೆಗೆ ಬರ್ಲಿಕ್ಕೆ ಯಾವುದೇ ತರಹದ ಎದುರು ಮಾಡ್ಕೊಂತ ಬರ್ತಾರೆ. ಆದ್ರೆ ಇವತ್ತಿನ ದಿವಸ ನಮ್ಮ ಸೈನಿಕರು ಎಲ್ಲ 21 ವರ್ಷಗಳ ಕಾಲ 20 ಚಸ್ಮಾ ಚಂದ ಬರೋಲ್ಲದ. ಸಮಸ್ತ ಗುರು ಹಿರಿಯರು ಹಾಗೂ ತಿಮ್ಮಾಪುರ ಗ್ರಾಮದ ಎಲ್ಲ ದೇಶ ತಾಯ್ನಾಡಿಗೆ ಆಗಮಿಸಿದ್ದಾರೆ.
ಅವರನ್ನು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ತಿಮ್ಮಾಪುರ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಹಾಗೂ ಮುದ್ದು ವಿದ್ಯಾರ್ಥಿನಿಯರು ಮತ್ತು ಜೋಗಿನ ಬಂಧು ಬಳಗದ ವತಿಯಿಂದ ನಮ್ಮ ಸೈನಿಕರಿಗೆ ಅವರ ತಾಯ್ನಾಡಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಏನು